ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. BY ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರಾಗಿರೋದಕ್ಕೆ ನಾಲಾಯಕು, ನೀವು ಅಸಮರ್ಥ, ಕಾಂಗ್ರೆಸ್ನ ಹಗರಣಗಳಾಗಿರ್ಬೋದು ಅಥವಾ ಅವ್ಯವಹಾರಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಲೋಪದೋಷಗಳನ್ನು ನೀವು ಎತ್ತಿ ಹಿಡಿಯುವಲ್ಲಿ, ಅದನ್ನು ರಾಜ್ಯದ ಜನರ ಮುಂದೆ ಇಡುವಲ್ಲಿ ನೀವು ಟೋಟಲಿ ಫೇಲ್ಯೂರ್ ಆಗಿದ್ದೀರಿ ಅಂತೇಳಿ BJPಯ ಒಂದು ಬಣ, ಅದು ಯಾರು ಅಂತೇಳಿ ಮುಚ್ಚುಮರೆ ಏನಿಲ್ಲ, ಯತ್ನಾಳ್ ಅವರ ಟೀಮು ಅಥವಾ ರೆಬೆಲ್ ಟೀಮ್ ಅಂತ ಏನು ಕರಿತೀಲ್ವ, JM ಸಿದ್ದೇಶ್ವರರಾಗಿರ್ಬೋದು, BP ಹರೀಶು, ಕುಮಾರ್ ಬಂಗಾರಪ್ಪ, ಈಗ ಈ ರೆಬೆಲ್ ಟೀಮಿಂದ ಹೊರಗಡೆ ಬಂದಿದ್ದಾರೆ ಅಷ್ಟೇ. ಅರವಿಂದ್ ನಿಂಬಾವಳಿ ಅವರು, ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರು. ಬಟ್ ಈ ಎಲ್ಲರೂ ಕೂಡ ಏನು ಈ ರೆಬೆಲ್ ಟೀಮ್ನಲ್ಲಿ ಜೊತೆಯಲ್ಲಿ ಯತ್ನಾಳ್ ಉಚ್ಚಾಟನೆ ಅದರಲ್ಲಿ ಯತ್ನಾಳ್ ಅವರು ಸೇರಿದಂತೆ ಸಾಕಷ್ಟು ಜನ ಇದೇ ರೀತಿ BY ವಿಜೇಂದ್ರ ಅವ್ರನ್ನ ಹಾಡ್ಕೊಂಡು ನಗಾಡ್ತಾ ಇದ್ರು ಬೀದಿಗಳಲ್ಲಿ. ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಬೀದಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಧ್ಯಮದ ಮುಂದೆ ಅವರ ಮಾನವನ್ನು ಹರಾಜಾಕುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ರು. ಬಟ್ ಈಗ BY ವಿಜೇಂದ್ರ ಅವರ ಮುಂದೆ ಬಹುದೊಡ್ಡ ಅವಕಾಶ. ಏನು ಈ ಬಣದ ಬಡಿದಾಟ ಅಥವಾ ನೀವು ಏನೆಲ್ಲ ವಿಶ್ಲೇಷಣೆ ಮಾಡ್ತಿರಲ್ಲ, ಈ ಕಚ್ಚಾಟ, ಆಂತರಿಕ ಕಚ್ಚಾಟ, ಇದೆಲ್ಲದಕ್ಕೂ ಕೂಡ ತೊಡೆ ತಟ್ಟಿ ನಿಲ್ಲಬಲ್ಲ ಅಂತಹ ಒಂದು ಅದ್ಭುತವಾದಂಥ ರಾಜಕೀಯದ ಸನ್ನಿವೇಶ ರಾಜಕೀಯದಲ್ಲಿ ಒದಗಿ ಬಂದಿರುವಂಥ ಅವಕಾಶ ಏನು BY ವಿಜೇಂದ್ರ ಅವರಿಗೆ ಅಂದರೆ, ಹೈಕಮಾಂಡ್ ಮುಂದೆ ತಾವೊಂದು ನಾನು ಒಬ್ಬ ಸಮರ್ಥ ನಾಯಕ, ನಾನು ಕೂಡ BJP ಅಧ್ಯಕ್ಷ ಆಗೋದಕ್ಕೆ ಲಾಯಕ್ಕಿರುವಂಥ ಒಬ್ಬ ಸಮರ್ಥ ದಕ್ಷ ನಾಯಕ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ BY ವಿಜೇಂದ್ರ ಅವರಿಗೆ ಇದಕ್ಕಿಂತಲೂ ಕೂಡ ಬಹುದೊಡ್ಡ ಅವಕಾಶ ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇದೀಗ ಏರ್ಪಾಡಾಗಿರುವಂಥದ್ದು, ಉಪಚುನಾವಣೆ ಬರುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು. ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಗಳಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗ್ತಾರೆ. ಅದೇ ರೀತಿ ಮೇಟಿ ಅವರ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಸೊ 2 ವಿಧಾನಸಭಾ ಕ್ಷೇತ್ರಕ್ಕೆ ಇದೀಗ ಉಪಚುನಾವಣೆ ಏರ್ಪಡಲಿದೆ. ಈ ಒಂದು ಉಪಚುನಾವಣೆಯ ಮೂಲಕ ಹೈಕಮಾಂಡ್ಗೂ ಒಂದು ರೀತಿ ಬಹುದೊಡ್ಡ ಸಂದೇಶವನ್ನು, ಗೆಲ್ಲುವ ಮೂಲಕ ಬಹುದೊಡ್ಡ ಸಂದೇಶವನ್ನು BY ವಿಜೇಂದ್ರ ಅವರು ಕಳಿಸಬೇಕಾಗಿದೆ. ಅದೇ ರೀತಿ ಈ ಬಂಡಾಯ, ಈ ರೆಬೆಲ್ ಟೀಮ್ ಇದೆಯಲ್ಲ, ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ, BP ಹರೀಶು, JM ಸಿದ್ದೇಶ್ವರ್, ದಾವಣಗೆರೆಯ ಬಹುದೊಡ್ಡ ನಾಯಕರು JM ಸಿದ್ದೇಶ್ವರ್ ಅವರು ಕೂಡ ಏನು ಸಾಮಾನ್ಯವಾದಂಥ ನಾಯಕ ಅಲ್ಲ. ಅವರು ಕೂಡ ಬಹಳ ಪ್ರಭಾವ ಉಳ್ಳಂತಹ ಒಬ್ಬ ದಾವಣಗೆರೆಯ ಹಿರಿಯರು ಕೂಡ, ಮುತ್ಸದಿ ಕೂಡ ಹೌದು. ಈ ಲಿಂಗಾಯತ ಸಮುದಾಯದ, ಸಾದರ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರ ಅಷ್ಟೇ ವರ್ಚಸ್ಸನ್ನು ಉಳಿಸಿಕೊಂಡಿರುವಂತಹ ಮತ್ತೊಬ್ಬ ನಾಯಕ, ಮತ್ತೊಬ್ಬ ಹಿರಿಯ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು BJPಯ JM ಸಿದ್ದೇಶ್ವರ್ ಅವರು ಅಂತೇಳಿ ಇಡೀ ದಾವಣಗೆರೆ ಜನರೇ ಘಂಟಾಘೋಷವಾಗಿ ಹೇಳ್ತಾರೆ. ಸಾದರ ಲಿಂಗಾಯತರಲ್ಲಿ ಮತ್ತೊಬ್ಬರು ಪ್ರಭಾವಿ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು ಘಂಟಾಘೋಷವಾಗಿ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪನವರ ನಂತರ ಏನು JM ಸಿದ್ದೇಶ್ವರ್ ಅವರು ಆ ಒಂದು ಸ್ಥಾನವನ್ನು ತುಂಬಬಲ್ಲಂತಹ ಒಬ್ಬ ಸಮರ್ಥ ನಾಯಕ ಅಂತೇಳಿ JM ಸಿದ್ದೇಶ್ವರ್ ಅವರು ಹೇಳಿ ಕೇಳಿ ರೆಬೆಲ್ ಟೀಮ್ನಲ್ಲಿ ಅಂದರೆ BY ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಅಥವಾ BY ವಿಜೇಂದ್ರ ಅವರ ಮೇಲೆ ಮುನಿಸಿಕೊಂಡಂಥ ಒಬ್ಬ ನಾಯಕರಲ್ಲಿ ಪ್ರಮುಖವಾಗಿರುವಂಥವರು JM ಸಿದ್ದೇಶ್ವರ್ ಅವರು. ಈಗ ಬಹುದೊಡ್ಡ ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನು ಹೊಡೆಯುವಂತಹ BY ವಿಜೇಂದ್ರ ಅವರ ಮುಂದೆ ಇರುವಂಥ ಬಹುದೊಡ್ಡ ಅವಕಾಶ ಏನಂದರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಈ ರೆಬೆಲ್ ಟೀಮನ್ನು ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಒಂದು ಕಡೆ ಮಾಡೋದಾದರೆ, ಮಗದೊಂದು ಕಡೆ ನೋಡಿ, ಇಲ್ಲಿ ಹೈಕಮಾಂಡ್ನ ಮೆಚ್ಚಿಸುವಂಥ ಮಗದೊಂದು ಕಡೆ ಹೈಕಮಾಂಡ್ನ ಅವರ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂಥ ಒಂದು ಬಹುದೊಡ್ಡ ಅವಕಾಶ BY ವಿಜೇಂದ್ರ ಅವರ ಮುಂದೆ ಇದೆ. ನಾನು ಆಗಲೇ ಹೇಳಿದಾಗೆ ದಾವಣಗೆರೆಯ ಬಹಳ ಪ್ರಭಾವಿ ನಾಯಕರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಷ್ಟೇ ಪ್ರಭಾವಿ ನಾಯಕ ಮತ್ತೊಬ್ಬರು JM ಸಿದ್ದೇಶ್ವರ್ ಅವರು. JM ಸಿದ್ದೇಶ್ವರ್ ಅವರು ಈಗಾಗಲೇ ಬಂಡಾಯ ಅಂದರೆ ರೆಬೆಲ್ ಟೀಮ್ನಲ್ಲಿ ಕಾಣಿಸ್ಕೊಂಡಿರುವ ಕಾರಣ ಎಲ್ಲವನ್ನು ತಮ್ಮ ಪ್ರತಿಷ್ಠೆಯನ್ನಾಗಿರ್ಬೋದು ಅಥವಾ ಈ ಒಳ ಜಂಬವನ್ನು ಎಲ್ಲವನ್ನು ಬದಿಗೊತ್ತಿ JM ಸಿದ್ದೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅಲ್ಲಿ ಕೂಡ ಇಲ್ಲಿ ರೇಣುಕಾಚಾರ್ಯ ಅವರು ಅಡ್ಡಿ ಬರ್ತಾರೆ. ಅಲ್ಲೂ ಕೂಡ ಬಣದ ಬಡಿದಾಟ ಅಂದರೆ ರೇಣುಕಾಚಾರ್ಯ ಅವರ ಒಂದು ಬಣ ಇಲ್ಲ, ನಾನು ಹೇಳಿದವರಿಗೆ ಅಥವಾ ನಾವು ಬಯಸಿದವರಿಗೆ ಟಿಕೆಟ್ ಕೊಡಬೇಕೆನ್ನುವಂಥ ಆ ಒಂದು ಡಿಮ್ಯಾಂಡ್ ಕೂಡ ಇಡುವಂಥ ಲಕ್ಷಣಗಳಿದೆ. ಅಲ್ಲಿ JM ಸಿದ್ದೇಶ್ವರ್ ಅವರು ಭಾಳ ಕ್ಲಿಯರ್ ಆಗಿ ಇಲ್ಲಿ ಮುನಿಸಿಕೊಂಡಿರುವಂಥ ಅಷ್ಟು ನಾಯಕರನ್ನ BJPಯ ತೆಕ್ಕೆಗೆ ತೆಗೆದುಕೊಂಡು ಹೋದಂಥ ಪಕ್ಷದಲ್ಲಿ 2008ರಲ್ಲಿ ಬಹುದೊಡ್ಡ ಲಾಭ BJPಗೆ ಆಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ JM ಸಿದ್ದೇಶ್ವರ್ ಅವರು ಯಾರಿಗೆ ಬಯಸ್ತಾರೋ ಅವರಿಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಇಲ್ಲಿ ಒಂದು ರೀತಿ ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಬಹುದು ವಿಜೇಂದ್ರ ಅವರು
BY ವಿಜೇಂದ್ರ ಅವರು. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಮಗೋದೊಂದು ಕಡೆ, ಇಲ್ಲಿ ಯತ್ನಾಳ್ ಅವರು. ನೀವು ಹೆಂಗೆ ಬೇಕಂದ್ರೆ ವಿಶ್ಲೇಷಣೆ ಮಾಡ್ಕೊಳ್ಳಿ. ಒಂದು ಕಡೆ ರೆಬೆಲ್ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮಗೋದೊಂದು ಕಡೆ ಹೈಕಮಾಂಡ್ನ ವಿಶ್ವಾಸವನ್ನು ತೆಗೆದುಕೊಳ್ಳುವ. ಹಾಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗೆಲ್ಲುವ ಮೂಲಕ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡಿಬಹುದು. ಮಗೋದೊಂದು ಕಡೆ ಈ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಯತ್ನಾಳ್ ಅವರಾಗಿರ್ಬೋದು, ಈ ಬಹುದೊಡ್ಡ ಸಿಂಹಗಳನ್ನು ಕಟ್ಟಿ ಹಾಕುವಂಥ ಕೆಲಸ ಆ ಮೂಲಕ ಕೂಡ ಮಾಡ್ಬೋದು. ಒಂದೇ ಕಲ್ಲಿನಲ್ಲಿ ವಿಜೇಂದ್ರ ಅವರು ಈ ಎಲ್ಲ ಈ ಶಮನ, ಈ ಏನು ಮುನಿಸು, ಕೋಪ ಎಲ್ಲವನ್ನು ಕೂಡ ಶಮನ ಮಾಡುವಂಥ ಒಂದು ಬಹುದೊಡ್ಡ ಅವಕಾಶ ಇದೀಗ BJPಯ BY ವಿಜೇಂದ್ರ ಅವ್ರ ಮುಂದೆ ಇರುವಂಥದ್ದು. ಸೊ ಹಂಗೆ ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಅಷ್ಟು ಸುಲಭ ಕೂಡ ಅಲ್ಲ. ಶಾಮನೂರು ಶಿವಶಂಕರಪ್ಪನವರ ಆ ಒಂದು ಹಿನ್ನೆಲೆ ನೋಡಿಬಿಟ್ರೆ ಅಲ್ಲಿ ಅವರ ಮಗ ಯಾರಿಗೆ ಹೇಳ್ತಾರೋ, ಬಹುಶಃ ಅವರ ಮೊಮ್ಮಗನಿಗೂ ಕೊಡಬಹುದು. ಈ ಬಾರಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೂ ಕೂಡ ಯುವ ಉತ್ಸಾಹಿ, ಅವ್ರಿಗೂ ಕೂಡ ಕೊಡ್ಬೋದು. ಅವ್ರ ಮಗ ಶಾಮನೂರು ಶಿವಶಂಕರಪ್ಪನವ್ರ ಮಗ ಯಾರಿಗೆ ಹೇಳ್ತಾರೋ, ಅವ್ರು ಯಾರಿಗೆ ಅಪೇಕ್ಷೆ ಪಡ್ತಾರೋ ಅವ್ರಿಗೆ ಟಿಕೆಟ್ ಸಿಗುವುದರಲ್ಲಿ ಎರಡು ಮಾತಿಲ್ಲ. ಸೊ ಇನ್ನು BJPಯ ಕುರಿತು ಮಾತನಾಡೋದಾದರೆ, ಶಾಮನೂರು ಶಿವಶಂಕರಪ್ಪನವರ ಇತಿಹಾಸ ಅಂದರೆ 5 ವಿಧಾನಸಭಾ ಚುನಾವಣೆಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರು ಆ ವಿಜಯ ಬಾರಿಸಿದಾರಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಇತಿಹಾಸ ನೋಡ್ಬಿಟ್ರೆ ಒಂದ್ಸಲ ಆ ಇತಿಹಾಸ ಪುಟವನ್ನು ತೆರೆದು ಆ ಪುಟ ತಿರುಗಿಸಿ ನೋಡಿದಂಥ ಸಂದರ್ಭದಲ್ಲಿ ಅಷ್ಟು ಸುಲಭ ಅಲ್ಲ. BJPಯ ಗೆಲುವಿದೆಯಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಬಟ್ ಇಲ್ಲಿ ಗೆಲುವಿನ ಅಂತರವನ್ನು ನೋಡೋದಾದರೆ 2004ರಿಂದ 2023 ಚುನಾವಣೆಯವರೆಗೂ ಈ ಗೆಲುವಿನ ಅಂತರ ನೋಡಿದ್ರೆ ಇಲ್ಲ, ಈಗ ಅವಕಾಶ ಇದೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರಂತಹ ಒಬ್ಬ ದೈತ್ಯ ಅಭ್ಯರ್ಥಿಯ ಮುಂದೆ ಗೆಲ್ಲೋದು ಅಷ್ಟು ಸುಲಭ ಆಗಿರಲಿಲ್ಲ. ಬಟ್ ಈಗ ಯಾರೇ ಅಭ್ಯರ್ಥಿ ಹಾಕಿದ್ರು ಕೂಡ BJPಗೆ ಇಲ್ಲಿ ಪ್ಲಸ್ ಆಗುವಂಥ ಸಾಧ್ಯತೆಗಳು ಭಾಳ ದಟ್ಟವಾಗಿರುವಂಥದ್ದು. ಇನ್ನು 2004ರಿಂದ 2023ವರೆಗಿನ ಆ ಗೆಲುವು ಸೋಲು, BJPಯ ಗೆಲುವು ಸೋಲಿನ ಅಂತರವನ್ನು ಒಂದಷ್ಟು ಕ್ವಿಕ್ ಆಗಿ ನಿಮಗೆ ಅಂಕಿಅಂಶ ಸಮೇತ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. 2024 ಚುನಾವಣೆಯನ್ನು ನಾವು ನೋಡೋದಾದರೆ, ಸೊ ಇಲ್ಲಿ 2024 ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು BJPಯ ಯಶವಂತ್ ರಾವ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರ ಮುಂದೆ ಗಳಿಸ್ಕೊಂಡಂಥ ಮತ ಎಷ್ಟು ಅಂದರೆ 63,499 ಮತವನ್ನು ಶಾಮನೂರು ಶಿವಶಂಕರಪ್ಪನವರು ಗಳಿಸ್ಕೊಂಡ್ರೆ, BJPಯಿಂದ 41,366 ಮತಗಳನ್ನು ಪಡೆದುಕೊಂಡಿರ್ತಾರೆ. ಇಲ್ಲಿ ಗೆಲುವಿನ ಅಂತರ 22,133. ಸೊ ಇಲ್ಲಿ ಗೆಲುವಿನ ಅಂತರ 2004 ಚುನಾವಣೆ. ಇನ್ನು 2008 ಚುನಾವಣೆಯ ಫಲಿತಾಂಶ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಶಾಮನೂರು ಶಿವಶಂಕರಪ್ಪನವರು ಗಳಿಸ್ಕೊಂಡಂಥ ಮತ 41,675 ಮತಗಳನ್ನು ಪಡೆದುಕೊಂಡ್ರೆ, ಇಲ್ಲಿ ಯಶವಂತ್ ರಾವ್ ಅವರು ಮತ್ತೆ ಅಗೇನ್ ಅವರೇ ಸ್ಪರ್ಧೆ ಮಾಡಿರ್ತಾರೆ. 35,317 ಮತಗಳನ್ನು ಪಡೆದುಕೊಂಡಿರ್ತಾರೆ. ಕೇವಲ ಈ ಗೆಲುವಿನ ಅಂತರ ಇದೆಯಲ್ಲ, ಕೇವಲ 6,358 ಮತಗಳಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿರ್ತಾರೆ. ಸೊ ಹಾಗಾಗಿ ಈ ಮತಗಳ ಅಂತರವನ್ನು, ಗೆಲುವಿನ ಮತದ ಅಂತರವನ್ನು ನೋಡಿದರೆ, ಸೊ 6,000 ಅಷ್ಟು ಬಹುದೊಡ್ಡ ಅಂತರ ಏನಲ್ಲ. ಶಾಮನೂರು ಶಿವಶಂಕರಪ್ಪನವರಂತಹ ದೈತ್ಯ ಒಬ್ಬ ಪ್ರಭಾವಿ ನಾಯಕನ ಮುಂದೆ ಇವತ್ತಿನ ಪರಿಸ್ಥಿತಿ ಬೇರೆ, ಅವತ್ತಿನ ಪರಿಸ್ಥಿತಿನೇ ಬೇರೆ. ಹಾಗಾಗಿ BJPಯ BY ವಿಜೇಂದ್ರ ಅವ್ರ ಮುಂದೆ ಗೆಲ್ಲೋದಕ್ಕೆ, ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ, ಒಂದು ಕಡೆ ರೆಬೆಲ್ ಟೀಮನ್ನು ಕಟ್ಟಿ ಹಾಕೋದಕ್ಕೆ, ಮತ್ತೊಂದು ಕಡೆ ಹೈಕಮಾಂಡ್ನ ಒಲಿಸ್ಕೊಳ್ಳೋದಕ್ಕೆ ಬಹುದೊಡ್ಡ ಅವಕಾಶ ಇವಾಗ BY ವಿಜೇಂದ್ರ ಅವ್ರ ಮುಂದೆ ಇರೋದು ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇನ್ನು 2013 ಚುನಾವಣೆಯ ಫಲಿತಾಂಶ ನೋಡೋದಾದರೆ, ಶಾಮನೂರು ಶಿವಶಂಕರಪ್ಪನವರು ಅವತ್ತು ಗಳಿಸ್ಕೊಂಡಂಥ ಮತ 66,320. ಇನ್ನು BJPಯಿಂದ ಲೋಕೇಶ್ ಅಂತೇಳಿ ಸ್ಪರ್ಧೆ ಮಾಡಿರ್ತಾರೆ, 21,282. ಸೊ ಇಲ್ಲಿ ಈ ಗೆಲುವಿನ ಅಂತರ ಇದೆಯಲ್ಲ, ಬಹುದೊಡ್ಡ ಗೆಲುವಿನ ಅಂತರ ಅವತ್ತು 45,038 ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿರ್ತಾರೆ. ನೆಕ್ಸ್ಟು ನೀವು ಮತ್ತೆ ಅಗೇನ್ ಯಶವಂತ್ ಅವರು ಸ್ಪರ್ಧೆ ಮಾಡಿರ್ತಾರೆ. BJPಯಿಂದ ಯಶವಂತ್ ರಾವ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಶಾಮನೂರು ಶಿವಶಂಕರಪ್ಪನವರು 2018 ಚುನಾವಣೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 2018 ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗಳಿಸ್ಕೊಂಡಂಥ ಮತ 71,369 ಮತಗಳನ್ನು ಗಳಿಸ್ಕೊಂಡಿರ್ತಾರೆ. ಅಲ್ಲಿ ಏನು ಯಶವಂತ್ ರಾವ್ ಅವರು ಗಳಿಸ್ಕೊಂಡಿದ್ದಂಥ ಮತ 55,485 ಮತಗಳನ್ನು ಪಡೆದುಕೊಂಡು 15,884 ಮತಗಳ ಅಂತರದಿಂದ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿರ್ತಾರೆ. 2023 ಚುನಾವಣೆ ಫಲಿತಾಂಶ ಕೂಡ ಬಹುದೊಡ್ಡ ಅಂತರ ಏನು ಇಲ್ಲ. ಇಲ್ಲಿ ಅಂತರ ಶಾಮನೂರು ಶಿವಶಂಕರಪ್ಪನವರ ಗೆಲುವಿನ ಅಂತರ 27,888 ಮತಗಳ ಅಂತರದಿಂದ ಪಡೆದುಕೊಂಡಿರ್ತಾರೆ. ಅಂದರೆ ಇಲ್ಲಿ ಈ ಬಾರಿ BJPಯಿಂದ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅಜಯ್ ಕುಮಾರ್ ಅವರು 56,410 ಮತ ಪಡೆದರೆ, ಶಾಮನೂರು ಶಿವಶಂಕರಪ್ಪನವರು 84,298 ಮತಗಳನ್ನು ಪಡೆದುಕೊಂಡಿರ್ತಾರೆ.
ಗೆಲುವಿನ ಅಂತರ ನೋಡೋದಾದರೆ 27,000 ಅಷ್ಟು ಬಹುದೊಡ್ಡ ಗೆಲುವೇನಲ್ಲ ಈಗಿನ ರಾಜಕೀಯ ಸನ್ನಿವೇಶಕ್ಕೆ ಮಾತನಾಡೋದಾದರೆ. ಅಂದರೆ ಇಲ್ಲಿ ಸ್ಟ್ರಾಟರ್ಜಿ ಇನ್ನೂ ಒಂದು ಲೆಕ್ಕಾಚಾರವನ್ನು ನಿಮಗೆ ಕ್ವಿಕ್ಕಾಗಿ ತಿಳಿಸುವಂಥ ಪ್ರಯತ್ನ ಮಾಡೋದಾದರೆ, ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಅವಧಿಯಿಂದಲೂ ಕೂಡ 2024 ಲೋಕಸಭಾ ಚುನಾವಣೆಯ ನಂತರ 3 ಬೈ ಎಲೆಕ್ಷನ್ಗಳು ಈ ರಾಜ್ಯದಲ್ಲಿ ಆಗಿರುವಂಥದ್ದು. 3 ಬೈ ಎಲೆಕ್ಷನ್ಗಳಲ್ಲಿ ಒಂದು, ನೀವು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಚನ್ನಪಟ್ಟಣ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳೋದಾದರೆ ಅದು CP ಯೋಗೇಶ್ವರ್ ಅವರ ಕ್ಷೇತ್ರ. ಅದನ್ನು ಕಾಂಗ್ರೆಸ್ಗೆ ಆ ಒಂದು ಕ್ರೆಡಿಟ್ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅವರು ಇಂಡಿಪೆಂಡೆಂಟ್ ನಿಂತಿದ್ರು ಕೂಡ ಯೋಗೇಶ್ವರ್ ಅವರು ಈ ಬಾರಿ ಗೆಲ್ತಾ ಇದ್ದಿದ್ದು. ಸೊ ಅಂತಹ ಪ್ರಭಾವಿ ನಾಯಕ ಅದು ಕುಮಾರಸ್ವಾಮಿ ಅವರಿಂದ ಆಗಿದ್ದಂಥ ಆ ಒಂದು ಕ್ಷೇತ್ರ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವರ ವಿರುದ್ಧ ಸೋಲ್ತಾರೆ. ಇಲ್ಲಿ ವಿಷಯ ಏನಂದರೆ 3 ವಿಧಾನಸಭಾ ಬೈ ಎಲೆಕ್ಷನ್ಗಳು 3 ಬೈ ಎಲೆಕ್ಷನ್ಗಳಾಗುತ್ತೆ 2024 ಲೋಕಸಭಾ ಚುನಾವಣೆಯ ನಂತರ. ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ಸು ತನ್ನ ವಿಜಯದ ಪತಾಕೆಯನ್ನು ಹಾರಿಸುತ್ತೆ. ಪ್ರತಿ ಬಾರಿ ನೀವು ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಯಾವ್ದು ಆಡಳಿತ ಪಕ್ಷ ಯಾವುದಿರುತ್ತೋ ಅದೇ ಬೈ ಎಲೆಕ್ಷನ್ಗಳಲ್ಲಿ ಬಹುತೇಕ ಗೆದ್ದಿರುವಂಥ ಇತಿಹಾಸ ಇರುವಂಥದ್ದು. ಬಟ್ ಈ ಬಾರಿನೂ ಹಂಗೆ ಗೆಲ್ಲಬೇಕು ಅಂತೇಳಿ ಶಾಸ್ತ್ರ ಪುರಾಣ ಎಂಥದೂ ಇಲ್ಲ, ಕತೆ ಪುರಾಣ ಎಂಥದೂ ಇಲ್ಲ. ಇಲ್ಲಿ ಒಬ್ಬ ಯುವ ಉತ್ಸಾಹಿ BY ವಿಜೇಂದ್ರ ನಾನು ಒಬ್ಬ ಸಮರ್ಥ ನಾಯಕ ಅಂತ ತೋರಿಸ್ಕೊಳ್ಬೇಕಂದ್ರೆ ಈ ಶತಾಯಗತಾಯ ಮಾಡು ಇಲ್ಲವೇ ಮಡಿ ಎನ್ನುವಂಥ ಪರಿಸ್ಥಿತಿ. 2028 ಚುನಾವಣೆ ಹೊತ್ತಿಗೆ ನಾನು ಕೂಡ ಒಬ್ಬ ಆಡಳಿತದಲ್ಲಿ ಒಬ್ಬ ಸ್ಟ್ರಾಟಜಿನಿಲ್ಲ ಅಥವಾ ತಂತ್ರಗಾರಿಕೆಯಲ್ಲಿ, ರಾಜಕೀಯ ತಂತ್ರಗಾರಿಕೆಯಲ್ಲಿ ನಾನು ಕೂಡ ಚತುರ ಅಂತ ತೋರಿಸ್ಕೊಳ್ಳೋದಕ್ಕೆ BY ವಿಜೇಂದ್ರ ಅವ್ರಿಗೆ ಇದಕ್ಕಿಂತಲೂ ಕೂಡ ಬಹುದೊಡ್ಡ ಅವಕಾಶ ಮತ್ತೊಂದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಬಂಡಾಯದ ಬಾವುಟವನ್ನು ಒಂದು ಕಡೆ ಇಳಿಸ್ತಾರೆ, ಮಗದೊಂದು ಕಡೆ ಇಲ್ಲಿ ನೋಡಿ ಯತ್ನಾಳ್ ಅಂತಹ, ರಮೇಶ್ ಜಾರಕಿಹೊಳಿ ಅವರಂತಹ ನಾಯಕರುಗಳ ಬಾಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಗದೊಂದು ಕಡೆ ಮಾಡ್ತಾರೆ. ರೆಬಲ್ ಟೀಮ್ನ ಕೋಪ ಶಮನ ಆಗುತ್ತೆ, ಹೈಕಮಾಂಡ್ನ ವಿಶ್ವಾಸ ಗಳಿಸ್ಕೊಳ್ತಾರೆ. ಹೀಗೆ ಒಂದು ಕಲ್ಲಲ್ಲಿ 2ಕ್ಕೆ ಅಲ್ಲ 4-5-6 ಇಲ್ಲಿ ಅವಕಾಶಗಳು ಮೆಚ್ಚಿಸುವಂಥ ತಂತ್ರಗಾರಿಕೆಗಳು BY ವಿಜೇಂದ್ರ ಅವರಿಗೆ ಬಹುದೊಡ್ಡ ಅವಕಾಶ ಈಗ ತೆರೆದುಕೊಂಡಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ JM ಸಿದ್ದೇಶ್ವರ್ ಅವರು ಹೇಳಿದ್ದ ಅಭ್ಯರ್ಥಿಗೆ ಇಲ್ಲಿ ಅವಕಾಶ ನೀಡಬೇಕಾ, ಅಥವಾ ಇಲ್ಲಿ ಮಗದೊಂದು ಕರೆ ರೇಣುಕಾಚಾರ್ಯ ಅವರ ಟೀಮ್ ಕೂಡ ಇಲ್ಲಿದೆ. ಇಲ್ಲಿ ಅದೇನೋ ಹೇಳ್ತಾರಲ್ಲ, ಈ ಮೊಸರಲ್ಲಿ ಇದೇನೋ ಕಲ್ಲು ಹುಡ್ಕುವಂಥ ಕೆಲಸವನ್ನು ರೇಣುಕಾಚಾರ್ಯ ಅವರು ಮಾಡಿದ್ದೇ ಆದಲ್ಲಿ 2028 ಇನ್ನೂ ಒಂದಷ್ಟು ಭಿನ್ನಹ ಅಥವಾ ಇನ್ನೊಂದಷ್ಟು ಬಿರುಕು ಈ ರೆಬೆಲ್ ಟೀಮ್ನಲ್ಲಿ ಇನ್ನೂ ಒಂದಷ್ಟು ಜಾಸ್ತಿಯಾಗಿ BJPಗೆ ಮೈನಸ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಅನಿಸಿಕೆ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? BJP ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ರೀಸನ್ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.